ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಬೋರ್ಡ್ ಪರೀಕ್ಷೆ ಎಂದರೆ ಮಕ್ಕಳಿಗೆ ಒಂದು ತರ ಹೆದರಿಕೆ ಹೌದು. ಆದರೆ ಮನಸ್ಸು ಕೊಟ್ಟು ಏಕಾಗ್ರತೆಯಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಓದು ಅಭ್ಯಾಸ ನಿರಂತರವಾಗಿ ಮಾಡಿದರೆ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣವಾಗಬಹುದು. ಈ ಪ್ರಯತ್ನಕ್ಕೆ ಸೋಮವಾರ 23 ಫೆಬ್ರವರಿ 2026ರಂದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಎಸ್ಎಸ್ಎಲ್ಸಿ ತರಗತಿಯಲ್ಲಿ ಓದುತ್ತಿರುವ ಯುವರಾಜ್ ಹನವರ್ ಈತನ ಮನೆಗೆ ಸಂಜೆ 8 ಗಂಟೆಗೆ ಭೇಟಿ ನೀಡಿ ಓದು ಅಭ್ಯಾಸ ಕುರಿತು ವಿಚಾರಿಸಿದರು ಮತ್ತು ಮಾರ್ಗದರ್ಶನ ನೀಡಿ ಧೈರ್ಯ ಕೊಟ್ಟರು. ಕ್ರಿಯಾಶೀಲ ಮತ್ತು ದಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಇವರು ಕೂಡ ಯುವರಾಜ್ ಹನವರ್ ಮತ್ತು ಶಾರದಾ ಹಿರೇಮಠ್ ಇವರ ಮನೆಗೆ ಕೂಡ ಭೇಟಿ ನೀಡಿ ಓದು ಅಭ್ಯಾಸ ಬಗ್ಗೆ ವಿಚಾರಣೆ ಮಾಡಿ ಕೆಲವು ಟಿಪ್ಸ್ ಹೇಳಿ ಧೈರ್ಯ ತುಂಬಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತು ನೇರ್ಲಿ ಗ್ರಾಮಸ್ಥರು ಕೂಡ ಏನು ಕಡಿಮೆ ಇಲ್ಲ. ಪ್ರತಿದಿನ ಸಂಜೆ 7 ಗಂಟೆಗೆ ಸೈರಾನ್ ಭೋಂಗ ಹಾಕುತ್ತಾರೆ. ಸಂಜೆ 7ರಿಂದ ರಾತ್ರಿ 9 ಗಂಟೆವರೆಗೆ ಮೊಬೈಲ್ ಟಿವಿ ಬಂದ್ ಮಾಡಲಾಗುತ್ತಿದೆ. ಎಸ್ಎಸ್ಎಲ್ಸಿ ಮಕ್ಕಳು ಅಭ್ಯಾಸ ಮಾಡುತ್ತಾರೆ ಇಲ್ಲ ಎಂಬುದು ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಊರಿನ ಮುಖಂಡರು ಮನೆಗೆ ತೆರಳಿ ಪರಿಶೀಲನೆ ಮಾಡುತ್ತಾರೆ. ಇಂದು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಮುಖ್ಯೋಪಾಧ್ಯಾಯರ ಎಸ್ ಹಿರೇಮಠ್ ಮತ್ತು ಶಿಕ್ಷಕ ವೃಂದದವರು, ಮುಖಂಡರಾದ ನೀಲೇಶ್ ಜಾಧವ್, ರವಿ ಪಾಟೀಲ್, ಸುಜಿತ್ ಪಾಟೀಲ್, ಪಾಂಡುರಂಗ್ ಖೋತ್, ಕಲಗೌಡ ಪಾಟೀಲ್, ಬಸಗೌಡ ಪಾಟೀಲ್, ಈಶ್ವರ್ ಖೋತ್, ಅನ್ನಗೌಡ ಪಾಟೀಲ್, ಚಿದಾನಂದ್ ದೇಸಾಯಿ, ನಾಗೇಶ್ ಪಾಟೀಲ್, ರಾಮು ಶಿಂದೆ, ಸಂತೋಷ್ ಚಿಂಚನಿ, ಚಂದ್ರಶೇಖರ್ ದೇಸಾಯಿ ಮತ್ತಿತರರು ಇದ್ದರು. ತೇಜ್ ಪ್ರಭು ನ್ಯೂಸ್, ನೇರ್ಲಿ. ನನ್ನ ಹೆಸರು ಯುವರಾಜ್ ರಾಜೇಶ್ ಹನವರ್. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ನೇರ್ಲಿ, ಊರು ನೇರ್ಲಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡುತ್ತೇನೆ ಹಾಗೂ ಸಂಜೆ 7 ಗಂಟೆಗೆ ಸೈರನ್ ಹಾಕುತ್ತಾರೆ. ಸಂಜೆ 7 ಗಂಟೆಗೆ ಸೈರನ್ ಹಾಕಿದ ನಂತರ ನಾನು ಅಭ್ಯಾಸ ಮಾಡುತ್ತೇನೆ. 7 ಗಂಟೆಗೆ ಬುಕ್ ಹಿಡಿದರೆ 10 ಗಂಟೆಗೆ ಹೇಳುತ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಹೇಳುತ್ತೇನೆ. ನಮ್ಮ ಎಲ್ಲ ಶಿಕ್ಷಕರು ನನಗೆ ತುಂಬ ಪ್ರೋತ್ಸಾಹ ಕೊಡುತ್ತಿದ್ದಾರೆ. ಎಲ್ಲ ವಿಷಯದ ಶಿಕ್ಷಕರು ನನಗೆ ತುಂಬ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಾನು ಜೂನ್ ಜುಲೈಯಲ್ಲಿ ಸ್ವಲ್ಪ ಅಭ್ಯಾಸ ಕಡಿಮೆ ಇತ್ತು, ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡುತ್ತಾರೆ. ನಾವು ಎದ್ದಿದ್ದೀವೋ ಅಥವಾ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಎಲ್ಲ ವಿಷಯಗಳು ಸರಳ, ಯಾವುದೂ ಟಫ್ ಆಗಿಲ್ಲ. 95 ಸ್ಕೋರ್ ಮಾಡುತ್ತೇನೆ. ನನ್ನ ಮಗ 10ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಬೆಳಿಗ್ಗೆ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಅವನಿಗೆ ಅಭ್ಯಾಸ ಮಾಡೋಕ್ಕೆ ಕುಣಿಸುತ್ತೇನೆ ರೀ. ಸರ್ಗಳು ಎಲ್ಲ ಸರ್ ಮೇಡಮ್ಗಳು ಎಲ್ಲ ಫೋನ್ ಹಚ್ಚಿ ಅವ್ರಿಗೆ ಅವ್ನಿಗೆ ಅಭ್ಯಾಸ ಮಾಡಂತ ಎಬ್ಬಿಸಂತಂದು ಅವ್ರಿಗೆ ಫೋನ್ ಹಚ್ತಾರೆ. ಏನು ಟಿ ವಿ ಬಿ ಹಚ್ಚಂಗಿಲ್ಲ ರೀ, ಮೊಬೈಲ್ ಬಿ ಎಲ್ಲ ಬಂದ್ ಮಾಡಿ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಾರೆ. ಮುಂದೆ ಕೂತು ಬಿಟ್ಟಿರ್ತಾವ್ರಿ. ಗಂಟೆಗೆ ಎದ್ದಂದ್ರೆ ಅವ್ನು ಮುಂದೆ ಕುಂತಾವ್ರಿ. ಸಾಯಂಕಾಲ 7ರಿಂದ 9 ತನಕ ಕುಂತಾವ್ರಿ. 95 ಮಾಡ್ಬೋದು ರೀ. ಈಗ 1-2 ತಿಂಗಳ ಐತ್ರಿ ಜಾಯಿನ್ ಮಾಡಕ್ಕೆ ಸರ್ಕಾರಿ ಪ್ರೌಢಶಾಲೆ ನೀರು. ಈಗ ತೊಂದರೆ ಏನಿಲ್ರಿ, ಮಾಡ್ತಂತಂದೆ ಹವ್ಯಾಸ ಬಿಟ್ಕೊಂಡ್ರಿ. ಏನಿಲ್ರಿ, ನಾ ಮಾಡ್ತಂತ ಒಂದು ಸುತ್ತ ಐತ್ರಿ. ನಾವು ಅಭ್ಯಾಸ ಮಾಡಕತ್ತನ್ರಿ, ಅದು ಬರಿತಾನ ತಂದು ವಿಶ್ವಾಸ ನಮಗೆ ಐತಿ. ಬರಿತಾನೆ. ನಾನು ಯುವರಾಜ್ ಹನ್ವರ್ ಅವರ ಅಕ್ಕ ಮಾತಾಡತ್ತೇನ್ರಿ. SSLC ಪರೀಕ್ಷೆ ಬಗ್ಗೆ ಹೇಳ್ಬೇಕಂದ್ರೆ 1 ತಿಂಗಳಿಂದ ರೀ ಅದ ಸರ್ಕಾರಿ ಪ್ರೌಢಶಾಲೆ ನೇರ್ಲಿಯ ಪ್ರಿನ್ಸಿಪಲ್ ಸರ್ ಅದಾರಲ್ರಿ, ಅವ್ರು ಬಂದ ನಮ್ಗಿಲ್ಲಿ ಈ ಓಣ್ಯಾಗ ಒಂದು ಸೈರನ್
7 ಗಂಟೆಗೆ ಅಂದ್ರೆ ಸೈರನ್ ಒಂದು ಒದರ್ತೈತ್ರಿ. ಅವಾಗ ಕರೆಕ್ಟ್ ಎಲ್ಲರೂ SSLC ವಿದ್ಯಾರ್ಥಿಗಳು ಕುತ್ಕೊಂಡು ಅಭ್ಯಾಸ ಮಾಡ್ಬೇಕ್ರಿ. 7 to 9 o'clock ತನಕ ಇರ್ತೈತ್ರಿ ಅದ. ಅವಾಗ ನಾವು ನಮ್ಮ ಹುಡುಗನ ಏನ್ ಮಾಡ್ತೇವ್ರಿ, 7 ಗಂಟೆಗೆ ಎಲ್ಲ ಮೊಬೈಲ್ ಟಿವಿ ಅಂತೂ ನಾವು ಪೈಲನೆ ಬಂದ್ ಮಾಡ್ಬಿಟ್ಟೇವ್ರಿ. ಆಮೇಲೆ ಮೊಬೈಲ್ ಟಿವಿ ಎಲ್ಲ ಬಂದ್ ಮಾಡಿ ಅವ್ನು ಕರೆಕ್ಟ್ ಅಭ್ಯಾಸ ಕುಣಿಸ್ಬಿಡ್ತೇವ್ರಿ 7 ರಿಂದ 9 ತನಕ. ಮತ್ ಮುಂಜಾನೆ 4 ಗಂಟೆಗೆ ಎದ್ದು ಅವ್ನು ಬೇಗ ಎದ್ದು ಅಭ್ಯಾಸ ಕುಣಿಸ್ಬಿಡ್ತೇವ್ರಿ. ಅವ್ನ ಮುಂದೆ ನಾವು ಕೂತ ಅವಂಗ ಪ್ರಿಪೇರ್ ಮಾಡಕ್ ಹಚ್ತೇನ್ರಿ. ಯಾಕಂದ್ರ ನಾನು ಸರ್ಕಾರಿ ಪ್ರೌಢಶಾಲೆ ನೇರ್ಗಿಯೊಳಗೆ ಕಲ್ತ್ ಬಂದೇನ್ರಿ. SSLC ಎಷ್ಟು ಮುಖ್ಯವಾದ ಘಟ್ಟ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ನಮಗೆ ಗೊತ್ತೈತ್ರಿ. ಸೊ ಅದಕ್ಕೆ ಅವ್ನ ಅಕ್ಕ ಆಗಿ ನಾನು ಅವ್ನ ಪ್ರತಿಯೊಂದು ವಿಷಯದಲ್ಲಿ ಅವ್ನ SSLC ಒಳಗೆ ಯಾವ್ದ್ಯಾವ್ದು ವಿಷಯದಾಗ ಅವ್ನು ಹೆಂಗೆ ಪ್ರಿಪೇರ್ ಆಗ್ಬೇಕು ಅನ್ನೋದು ನಾ ಎಲ್ಲ ಹೇಳ್ಕೊಡ್ತೇನ್ರಿ. ಯಾಕಂದ್ರೆ ಅದು ಸ್ಕೂಲ್ ನಾನು ಕಲ್ತ್ ಬಂದೆ. ನನ್ನ ಬಳಗ ಈಗ ಅವ್ರಿಗೆ ಸಿಲೆಬಸ್ ಎಲ್ಲ ಚೇಂಜ್ ಆಗೋಣ, ಅವ್ನ ಒಂದು ಸ್ವಲ್ಪ ಏನೇನು ಡಿಫಿಕಲ್ಟ್ ಅನ್ಸಿತ್ತಲ್ಲ ಅದೆಲ್ಲ ನಾನು ಹೇಳ್ಕೊಡ್ತೇನ್ರಿ. ಮತ್ತು ನಾವೆಲ್ಲರೂ ಅವ್ಗೆ ಫುಲ್ ಸಪೋರ್ಟಿಂಗ್ ಅದೇವಿ. ಒಂದು ಸ್ವಲ್ಪ ಅವ್ನು ಅನ್ಸ್ತಾನ್ರಿ ಹೆಂಗೆ ಎಕ್ಸಾಮ್ಸ್ ಹೆಂಗೆ ಇರ್ತಾವೆ ಆಮೇಲೆ ಪ್ರತಿಯೊಂದು ಏನು ಡಿಫಿಕಲ್ಟ್ ಕ್ವಶನ್ಸ್ ಅವ್ಗೆ ಏನು ಅನಿಸ್ತೇವಲ್ರಿ ನಾವೆಲ್ಲ ಹೇಳ್ತೇವ್ರಿ. ಮತ್ತು ನಾವು ಟೀಚರ್ಸ್ ಸರ್ಸ್ ಎಷ್ಟೋ ಸಲ ನಮ್ಮ ಟೀಚರ್ಸ್ ಸರ್ ನಮ್ಮ ಮನೆಗೆ ಬಂದು ಮೀಟಾಗಿ ಹೋಗ್ಯಾರ್ರಿ. ಇವೆಲ್ಲ ಅದಾವ್ರಿ. ಇದ್ರಾಗಿನ ನೀವು ಹೇಳೋದು ಅಪ್ಲೈಡ್ ಅಂತಂದ್ರೆ ಇನ್ನೂ ಗಣಿತದಾಗ 2ನೇ ಸರಿ 47 ಅಪ್ಲೈಡ್ ಅಂತಂದ್ರೆ ಎಷ್ಟು ಬಂದದ? ಅಪ್ಲೈಡ್ ನೀವು ಎಷ್ಟು ಅಂದ್ರೆ 55 to 60 ತನ LBದಾಗಿನ ಬರ್ತದ. ನಾನು ಪ್ರಭಾವತಿ ಪಾಟೀಲ BO ಹುಕ್ಕೇರಿ. ಸೊ ಇವತ್ತಿನ ದಿನ ನಾವು ಬೆಳಗ್ಗೆಯಿಂದ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ನಿಖಿಲನ ಕತ್ತಿಯವ್ರ ಜೊತೆಗೆ ಜನಸಂಪರ್ಕದಲ್ಲಿ ಇದ್ದೀವಿ. ಸೊ ಆ ಜನಸಂಪರ್ಕ ಕಾರ್ಯಕ್ರಮಗಳು ಮುಗಿದ ಮೇಲೆ ಸಾಯಂಕಾಲ ನಾವು ಇಲಾಖೆಯಿಂದ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಅದು ಏನು ಅಂತಂದರೆ 2025 ಮತ್ತು 26ನೇ ಸಾಲಿನಲ್ಲಿ ಏನು SSLCಯನ್ನು ನಾಳೆ ಬರುವಂತಹ ಮಾರ್ಚ್ 18ರಿಂದ ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೆ ಮನೆ ಭೇಟಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಓದಿನ ಮನೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಕಳೆದ ವಾರದಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ. ಸೊ ಆ ಎಲ್ಲ SSLC ಮಕ್ಕಳ ಮನೆಗಳಿಗೆ ಇವತ್ತು ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಇರ್ಬೋದು, ಆಮೇಲೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು, ಆಮೇಲೆ ಆಯಾ ಶಾಲೆಯ ವಿಷಯ ಶಿಕ್ಷಕರು ಎಲ್ಲರನ್ನೂ ಕೂಡ ಸೇರಿಕೊಂಡು ಆ ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟು ಅವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಹಾಗೆಯೇ ಕಳೆದ 2 ಸರಣಿಗಳಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇರ್ಬೋದು. ಸೊ ಇನ್ನೆಲ್ಲವನ್ನು ಕೂಡ ನಾವೇನಂತಂದ್ರೆ ಪರಿಶೀಲನೆಯನ್ನು ಮಾಡುವುದರ ಜೊತೆಗೆ ಮನೆ ಭೇಟಿಯನ್ನು ಕೊಟ್ಟಾಗ ಆ ಪಾಲಕರ ಜೊತೆಗೇನೂ ಕೂಡ ಚರ್ಚೆಯನ್ನು ಮಾಡಿ ಅವ್ರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿಯನ್ನು ನಾವು ಹಾಕ್ತಾ ಇರುವಂಥದ್ದು. ಬೆಳಗ್ಗೆ ಮಕ್ಕಳು ಎದ್ದಾಗ ಅವ್ರ ಜೊತೆಗೆ ಎದ್ದುಕೊಂಡು ಅವ್ರ ಜೊತೆಗೆ ಅವ್ರಿಗೆ ಅಭ್ಯಾಸದೊಳಗ ಅವರಿಗೆ ಸಹಕಾರವನ್ನು ಮಾಡುವಂಥ ಒಂದು ಕೆಲಸವನ್ನು ಕೂಡ ಆ ಪಾಲಕರಿಗೆ ನಾವು ಒಪ್ಪಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಪ್ರತಿಯೊಂದು ಶಾಲೆಯ SDMCಯ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ದಿನಾಂಕ 23/2/2026ರಂದು ನಾವೇನು ಜನಸಂಪರ್ಕಕ್ಕೆ ನೇರ್ಲಿ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಆ ನೇರ್ಲಿ ಗ್ರಾಮದಲ್ಲಿ ಜನಸಂಪರ್ಕವನ್ನು ಮುಗಿಸ್ಕೊಂಡು ನಮ್ಮ ಸನ್ಮಾನ್ಯ ಶಾಸಕರು ನಮ್ಮ SSLC ಮಕ್ಕಳ ಮನೆಗಳಿಗೆ ತೆರಳಿ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಮತ್ತು ಪರೀಕ್ಷೆಯೊಳಗ ಚೆನ್ನಾಗಿ ಫಲಿತಾಂಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರಿಗೆ ಪ್ರೇರಣೆಯನ್ನು ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳಷ್ಟು ಖುಷಿಯಾಗಿರುವಂಥದ್ದು. ಸೊ ಅವರಿಗೆ ನಾನು ಇಲಾಖೆಯ ಪರವಾಗಿ ಮತ್ತು ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ, ಎಲ್ಲ SDMCಯವರ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಒಂದು ಈ ವರ್ಷ ಏನಾದರೂ ಮಾಡಿ ನಮ್ಮ ತಾಲೂಕಿನ ಒಂದು ಫಲಿತಾಂಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರುಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಬಹುಮಾನಗಳನ್ನು ಕೂಡ ಇಟ್ಟಿರುವಂಥದ್ದು. ಅದು ಒಂದು ಪ್ರೇರಣೆ ಆ ಮಕ್ಕಳಿಗೆ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ. ಅದರ ಜೊತೆಗೆ ಇದೀಗ ನಾವು ಶ್ರದ್ಧಾ ಹಿರೇಮಠ ಅವ್ರ ಮನೆಯಲ್ಲಿ ಇದ್ವಿ. ಅವ್ರ ತಾಯಿಯವರ ಜೊತೆಗೆ ಮಾತನಾಡಿದಾಗ ಅವರು ಕೂಡ ಹೇಳಿದರು, ಅವರು 100ಕ್ಕೆ 100 ಫಲಿತಾಂಶನ ಮಾಡಿದ್ರು ಅಂತಂದ್ರೆ ಪ್ರತಿಯೊಂದು ವಿಷಯಕ್ಕೆ ಎಷ್ಟು ವಿಷಯದಲ್ಲಿ 100ಕ್ಕೆ 100 ಮಾಡ್ತಾರ
ಅವರಿಗೆ 500 ರೂಪಾಯಿ ಬಹುಮಾನವನ್ನು ನಾನು ಕೂಡ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿದರು. ಸೊ ಹೀಗೆ ಪಾಲಕರು ಇರ್ಬೋದು, ಮುಖ್ಯೋಪಾಧ್ಯಾಯರು, ವಿಶೇಷವಾಗಿ ನಿರ್ಲಿ ಈ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಫಲಿತಾಂಶ 100ಕ್ಕೆ 100 ಆಯಿತು ಅಂತಂದ್ರೆ, ಆಮೇಲೆ ಎಷ್ಟು ಮಕ್ಕಳು 625ಕ್ಕೆ 625 ಮಾಡ್ತಾರೋ ಆ ಎಲ್ಲ ಮಕ್ಕಳಿಗೆ ವಿಶೇಷ ಮೈಸೂರು ಪ್ರವಾಸವನ್ನ ಮಾಡಿಸ್ತೀನಿ ಅನ್ನುವಂಥ ಒಂದು ಘೋಷಣೆಯನ್ನು ಈಗಾಗಲೇ ಪಾಲಕರ ಸಮ್ಮುಖದಲ್ಲಿ ಅವರು ಮಾಡಿರುವಂಥದ್ದು. ಸೊ ಈ ಎಲ್ಲ ಒಂದು, ಆಮೇಲೆ ಇನ್ನೂ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಎಷ್ಟು ಮಕ್ಕಳು 625ಕ್ಕೆ 625 ತಗೊಳ್ತಾರ ಆ ಎಲ್ಲ ಮಕ್ಕಳಿಗೆ ಒಂದೊಂದು ಮಗುವಿಗೂ ಕೂಡ 1 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀನಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಹೀಗೆ ಬಹುಶಃ ಇವತ್ತು ಬರೀ ಮುಖ್ಯೋಪಾಧ್ಯಾಯರಲ್ಲ, ಬರೀ ವಿಷಯ ಶಿಕ್ಷಕರಲ್ಲ, ಆಮೇಲೆ ಇಲಾಖೆ ಅಲ್ಲ, ಸೊ ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮೆಲ್ಲರ ಒಂದು ಚಿತ್ತ ಎಲ್ಲಿ ಐತಿ ಅಂತಂದ್ರೆ ನಮ್ಮ SSLC ಫಲಿತಾಂಶದತ್ತ ಇದೆ. ಆ ಫಲಿತಾಂಶ ಇವತ್ತು ಉತ್ತಮ ಮಟ್ಟದಲ್ಲಿ ಆಗ್ಲಿ ಅನ್ನುವಂಥ ಒಂದು ಸದಾಭಿಪ್ರಾಯ ಎಲ್ಲರಲ್ಲಿನೂ ಕೂಡ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯ, ಓದಿನ ಮನೆ ಇರ್ಬೋದು, ಮನೆ ಭೇಟಿ ಇರ್ಬೋದು, ಪಾಲಕ ಪೋಷಕರ ಸಭೆಗಳು ಇರ್ಬೋದು, ಸರಣಿ ಪರೀಕ್ಷೆಗಳು ಇರಬಹುದು, ಇವೆಲ್ಲವನ್ನು ಕೂಡ ಇವೆಲ್ಲದರಿಂದ ನಮ್ಮ ಈ ವರ್ಷದ ಫಲಿತಾಂಶ ಉತ್ತಮ ಆಗ್ತತಿ ಅನ್ನುವಂಥ ಒಂದು ಆಶೆ ನಮ್ಮೆಲ್ಲರಿಗೂ ಕೂಡ ಇದೆ. ಅದಕ್ಕಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಸರ್ವರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ